ಯಾಕೆ ಕೌನ್ಸಿಲರ್ ಇದ್ರಿ ಎಮ್ ಎಲ್ ಎ ಇರ್ಲಿ ಏರಿಯಾ ಮೇಲೆ ಬಂದು ನೋಡ್ಬೇಕು ನಮ್ಗೆ. ಹೌದಕ್ಕ ಏರಿಯಾ ಮೇಲೆ ಎಲ್ಲಿ ಕಚರ ಇದೆ, ಎಲ್ಲಿ ಈ ತರ ಎಲ್ಲ ಇದೆ ಪ್ರಾಬ್ಲಮ್ ಆಗುತ್ತಲ್ವಾ, ಇದೆಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು. ನೋಡಿದ್ರೆ ನಾಳೆಗೆ ಓಟ್ ಹಾಕಲ್ಲ ಅಂದ್ರೆ ಹೆಂಗ್ ಹಾಕ್ತಾರೆ ನಾವು? ಹೆಂಗ್ ಹಾಕೋದು? ಈ ದೇವಸ್ಥಾನ ಹತ್ರ ಈ ತರ ಗಲೀಜ್ ಕಚರ ಇದ್ರೆ ನಾವು ಹೆಂಗ್ ಹಾಕೋದು ಓಟು? ಮನೆ ಮೇನ್ ರೋಡ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ, ಮನೆ ಸೀಟ್ ಹೊಡೆದು ಬಿಟ್ಟು ಹೋಗಿದ್ದಾರೆ. ಯಾರನ್ನ ಹೋಗಿ ಕೇಳೋದು? ಕಾರ್ಪೊರೇಷನ್ ಅವರು ಬಂದಿರೋದು, BBMP ಆಫೀಸ್ ಅವರು ತೆಗೆ ಅಂದ್ರೆ ಎಲ್ಲಿ ಇರೋದು ಜಾಗ ಎಲ್ಲ ತೆಗ್ಬಿಟ್ಟು ಹೋಗಿದ್ದಾರೆ, ಸೀಟನ್ನ ಹೊಡೆದಿದ್ದಾರೆ. ನಾವು ಯಾರು ಕೇಳೋದು? BBMP ಆಫೀಸ್ ಅವ್ರು ಬರ್ಲಿ, ನಾವು ಫೋಟೋ ತೆಗ್ದು ಇಟ್ಟಿದ್ವಿ, ಅವ್ರ ತೋರ್ಸ್ಬೇಕು. ನಾಳೆ MLA ಅಂತ ಬರ್ತಾರಲ್ಲ ಅವ್ರಿಗೆ ತೋರ್ಸೋಣ. ಬರ್ತಾರ ನೋಡ, ಯಾವಾಗ ಒಂದ್ಸಲಿ ಬಂದೇ ಬರ್ಬೇಕು ಅವ್ರು. MLA ಅಂದ್ರೆ ಬರ್ಬೇಕು ನಮ್ಮ ಏರಿಯಾಕ್ಕೆ, ಕೌನ್ಸಿಲರ್ ಆದ್ರೆ ಬರಬೇಕು, ಏನಿಲ್ಲ. ಓಕೆ, ಎಸ್, BTB ಏರಿಯಾಗೆ ನಾವು ಬಂದಿದ್ದು. BTB ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಆದರೆ ಮಾತನಾಡಲಿದ್ದಕ್ಕೂ ಕೂಡ ಭಯ ಪಡ್ತಾರೆ ಕೆಲವರು, ಮತ್ತು ಕೆಲವರು ಧೈರ್ಯವಾಗಿ ಸಮಸ್ಯೆಗಳನ್ನು ಹೇಳಿದ್ದಾರೆ. ದಯವಿಟ್ಟು ಇಲ್ಲಿನ MLA ಆದಂಥ ಗರುಡಾಚಾರ್ ಅವರೇ, ಬನ್ನಿ, ಸಮಸ್ಯೆಗಳನ್ನು ಆಲಿಸಿ. ಕೌನ್ಸಿಲರ್ ಯಾರಿದ್ದಾರೆ ಪ್ರತಿ ಸಲ 3 ತಿಂಗಳಿಗೊಂದ್ಸಲ ಬಂದು ಜನರ ಸಮಸ್ಯೆ ಕೇಳಿ. ಸಾಕಷ್ಟು ಪ್ರಾಬ್ಲಮ್ನಲ್ಲಿ ಇರ್ತಾರೆ. ಸಾಧ್ಯ ಆದರೆ ನಿಮಗೆ 100ಕ್ಕೆ 100ರಷ್ಟಲ್ಲ, ಅಟ್ಲೀಸ್ಟ್ 50%ರಷ್ಟಾದರೂ ಬಗೆಹರಿಸಿ. ಮುಂದಿನ ಚುನಾವಣೆಗೆ ನಿಮಗೆ ಇದು ಅನುಕೂಲ ಆಗುತ್ತೆ. ನೀವೊಬ್ಬರು ಒಳ್ಳೆ ನಾಯಕರಾಗಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ದೀವಿ. ಯಾಕಂದರೆ ನೀವು ಜನರಿಂದ ಆಯ್ಕೆ ಆದವರು ರೀ, ಅದಕ್ಕೋಸ್ಕರ ಜನರಿಗೋಸ್ಕರ ಬದುಕಿ, ಕೋಟಿ ಲೂಟಿ ಅನ್ಕೊಂಡು ಯಾರು ಹೋಗಬೇಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ತಾ, ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು. ಆದ್ರೆ ಯಾಕೆ ಕೌನ್ಸಿಲರ್ ಇದ್ರಿ MLA ಇರ್ಲಿ ಏರಿಯಾ ಮೇಲೆ ಬಂದು ನೋಡ್ಬೇಕು ನಮ್ಗೆ. ಎಲ್ಲಿ ಈ ತರ ಎಲ್ಲ ಇದೆ ಪ್ರಾಬ್ಲಮ್ ಆಗುತ್ತಲ್ವಾ, ಇದೆಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು. ನೋಡಿದ್ರೆ ನಾಳೆಗೆ ಓಟ್ ಹಾಕಲ್ಲ ಅಂದ್ರೆ ಹೆಂಗ್ ಹಾಕ್ತಾರೆ ನಾವು? ಹೆಂಗ್ ಹಾಕೋದು? ಈ ದೇವಸ್ಥಾನ ಹತ್ರ ಈ ತರ ಗಲೀಜ್ ಕಚರ ಇದ್ರೆ ನಾವು ಹೆಂಗ್ ಹಾಕೋದು ಓಟು? ಮನೆ ಮೇನ್ ರೋಡ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ, ಮನೆ ಸೀಟ್ ಹೊಡೆದು ಬಿಟ್ಟು ಹೋಗಿದ್ದಾರೆ. ಯಾರನ್ನ ಹೋಗಿ ಕೇಳೋದು? ಕಾರ್ಪೊರೇಷನ್ ಅವರು ಬಂದಿರೋದು, BBMP ಆಫೀಸ್ ಅವರು ತೆಗೆ ಅಂದ್ರೆ ಎಲ್ಲಿ ಇರೋದು ಜಾಗ ಎಲ್ಲ ತೆಗ್ಬಿಟ್ಟು ಹೋಗಿದ್ದಾರೆ, ಸೀಟನ್ನ ಹೊಡೆದಿದ್ದಾರೆ. ನಾವು ಯಾರು ಕೇಳೋದು? BBMP ಆಫೀಸ್ ಅವ್ರು ಬರ್ಲಿ, ನಾವು ಫೋಟೋ ತೆಗ್ದು ಇಟ್ಟಿದ್ವಿ, ಅವ್ರ ತೋರ್ಸ್ಬೇಕು. ನಾಳೆ MLA ಅಂತ ಬರ್ತಾರಲ್ಲ ಅವ್ರಿಗೆ ತೋರ್ಸೋಣ. ಬರ್ತಾರ ನೋಡ, ಯಾವಾಗ ಒಂದ್ಸಲಿ ಬಂದೇ ಬರ್ಬೇಕು ಅವ್ರು. MLA ಅಂದ್ರೆ ಬರ್ಬೇಕು ನಮ್ಮ ಏರಿಯಾಕ್ಕೆ, ಕೌನ್ಸಿಲರ್ ಆದ್ರೆ ಬರಬೇಕು, ಏನಿಲ್ಲ. ಓಕೆ, ಎಸ್, BTB ಏರಿಯಾಗೆ ನಾವು ಬಂದಿದ್ದು. BTB ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಆದರೆ ಮಾತನಾಡಲಿದ್ದಕ್ಕೂ ಕೂಡ ಭಯ ಪಡ್ತಾರೆ ಕೆಲವರು, ಮತ್ತು ಕೆಲವರು ಧೈರ್ಯವಾಗಿ ಸಮಸ್ಯೆಗಳನ್ನು ಹೇಳಿದ್ದಾರೆ. ದಯವಿಟ್ಟು ಇಲ್ಲಿನ MLA ಆದಂಥ ಗರುಡಾಚಾರ್ ಅವರೇ, ಬನ್ನಿ, ಸಮಸ್ಯೆಗಳನ್ನು ಆಲಿಸಿ. ಕೌನ್ಸಿಲರ್ ಯಾರಿದ್ದಾರೆ ಪ್ರತಿ ಸಲ 3 ತಿಂಗಳಿಗೊಂದ್ಸಲ ಬಂದು ಜನರ ಸಮಸ್ಯೆ ಕೇಳಿ. ಸಾಕಷ್ಟು ಪ್ರಾಬ್ಲಮ್ನಲ್ಲಿ ಇರ್ತಾರೆ. ಸಾಧ್ಯ ಆದರೆ ನಿಮಗೆ 100ಕ್ಕೆ 100ರಷ್ಟಲ್ಲ, ಅಟ್ಲೀಸ್ಟ್ 50%ರಷ್ಟಾದರೂ ಬಗೆಹರಿಸಿ. ಮುಂದಿನ ಚುನಾವಣೆಗೆ ನಿಮಗೆ ಇದು ಅನುಕೂಲ ಆಗುತ್ತೆ. ನೀವೊಬ್ಬರು ಒಳ್ಳೆ ನಾಯಕರಾಗಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ದೀವಿ. ಯಾಕಂದರೆ ನೀವು ಜನರಿಂದ ಆಯ್ಕೆ ಆದವರು ರೀ, ಅದಕ್ಕೋಸ್ಕರ ಜನರಿಗೋಸ್ಕರ ಬದುಕಿ, ಕೋಟಿ ಲೂಟಿ ಅನ್ಕೊಂಡು ಯಾರು ಹೋಗಬೇಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ತಾ, ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು. ಆದ್ರೆ ಯಾಕೆ ಕೌನ್ಸಿಲರ್ ಇದ್ರಿ MLA ಇರ್ಲಿ ಏರಿಯಾ ಮೇಲೆ ಬಂದು ನೋಡ್ಬೇಕು ನಮ್ಗೆ. ಎಲ್ಲಿ ಈ ತರ ಎಲ್ಲ ಇದೆ ಪ್ರಾಬ್ಲಮ್ ಆಗುತ್ತಲ್ವಾ, ಇದೆಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು. ನೋಡಿದ್ರೆ ನಾಳೆಗೆ ಓಟ್ ಹಾಕಲ್ಲ ಅಂದ್ರೆ ಹೆಂಗ್ ಹಾಕ್ತಾರೆ ನಾವು? ಹೆಂಗ್ ಹಾಕೋದು? ಈ ದೇವಸ್ಥಾನ ಹತ್ರ ಈ ತರ ಗಲೀಜ್ ಕಚರ ಇದ್ರೆ ನಾವು ಹೆಂಗ್ ಹಾಕೋದು ಓಟು? ಮನೆ ಮೇನ್ ರೋಡ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ, ಮನೆ ಸೀಟ್ ಹೊಡೆದು ಬಿಟ್ಟು ಹೋಗಿದ್ದಾರೆ. ಯಾರನ್ನ ಹೋಗಿ ಕೇಳೋದು? ಕಾರ್ಪೊರೇಷನ್ ಅವರು ಬಂದಿರೋದು, BBMP ಆಫೀಸ್ ಅವರು ತೆಗೆ ಅಂದ್ರೆ ಎಲ್ಲಿ ಇರೋದು ಜಾಗ ಎಲ್ಲ ತೆಗ್ಬಿಟ್ಟು ಹೋಗಿದ್ದಾರೆ, ಸೀಟನ್ನ ಹೊಡೆದಿದ್ದಾರೆ. ನಾವು ಯಾರು ಕೇಳೋದು? BBMP ಆಫೀಸ್ ಅವ್ರು ಬರ್ಲಿ, ನಾವು ಫೋಟೋ ತೆಗ್ದು ಇಟ್ಟಿದ್ವಿ, ಅವ್ರ ತೋರ್ಸ್ಬೇಕು. ನಾಳೆ MLA ಅಂತ ಬರ್ತಾರಲ್ಲ ಅವ್ರಿಗೆ ತೋರ್ಸೋಣ.
MLA ಬರ್ತಾರಾ? ಬರ್ತಾರ ನೋಡ. ಎಲೆಕ್ಷನ್ ಬರ್ಬೇಕನ್ಸುತ್ತೆ. ಯಾವಾಗ ಒಂದ್ಸಲಿ ಬಂದೇ ಬರ್ಬೇಕು ಅವ್ರು. ಬರ್ಲೇಬೇಕಲ್ಲ. MLA ಅಂದ್ರೆ ಬರ್ಬೇಕು ನಮ್ಮ ಏರಿಯಾಕ್ಕೆ. ಕೌನ್ಸಿಲರ್ ಆದ್ರೆ ಬರಬೇಕು, ಏನಿಲ್ಲ. ಓಕೆ ಓಕೆ ಎಸ್ BTB ಏರಿಯಾಗೆ ನಾವು ಬಂದಿದ್ದು. BTB ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಆದರೆ ಮಾತನಾಡಲಿದ್ದಕ್ಕೂ ಕೂಡ ಭಯ ಪಡ್ತಾರೆ ಕೆಲವರು, ಮತ್ತು ಕೆಲವರು ಧೈರ್ಯವಾಗಿ ಸಮಸ್ಯೆಗಳನ್ನು ಹೇಳಿದ್ದಾರೆ. ದಯವಿಟ್ಟು ಇಲ್ಲಿನ MLA ಆದಂಥ ಗರುಡಾಚಾರ್ ಅವರೇ ಬನ್ನಿ, ಸಮಸ್ಯೆಗಳನ್ನು ಆಲಿಸಿ. ಕೌನ್ಸಿಲರ್ ಯಾರಿದ್ದಾರೆ ಪ್ರತಿ ಸಲ 3 ತಿಂಗಳಿಗೆ ಒಂದು ಸಲ ಬಂದು ಜನರ ಸಮಸ್ಯೆ ಕೇಳಿ. ಸಾಕಷ್ಟು ಪ್ರಾಬ್ಲಮ್ನಲ್ಲಿರ್ತಾರೆ. ಸಾಧ್ಯ ಆದರೆ ನಿಮಗೆ 100ಕ್ಕೆ 100ರಷ್ಟಲ್ಲ, ಅಟ್ಲೀಸ್ಟ್ 50%ರಷ್ಟಾದರೂ ಬಗೆಹರಿಸಿ. ಮುಂದಿನ ಚುನಾವಣೆಗೆ ನಿಮಗೆ ಇದು ಅನುಕೂಲ ಆಗುತ್ತೆ. ನೀವೊಬ್ಬರು ಒಳ್ಳೆ ನಾಯಕರಾಗಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ದೀವಿ. ಯಾಕಂದರೆ ನೀವು ಜನರಿಂದ ಆಯ್ಕೆ ಆದವರು ರೀ, ಅದಕ್ಕೋಸ್ಕರ ಜನರಿಗೋಸ್ಕರ ಬದುಕಿ, ಕೋಟಿ ಲೂಟಿ ಅನ್ಕೊಂಡು ಯಾರು ಹೋಗಬೇಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ತಾ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮದು. ಏನು ಪ್ರಾಬ್ಲಮ್ ಆದ್ರೆ ಯಾಕೆ ಕೌನ್ಸಿಲರ್ ಇದ್ರಿ MLA ಇರ್ಲಿ, ಏರಿಯಾ ಮೇಲೆ ಬಂದು ನೋಡ್ಬೇಕು. ನಮ್ಮ ಹೌದಕ್ಕ, ನಾವು ಏರಿಯಾ ಅದನ್ನೇ ಮೇಲೆ ಅಲ್ವಾ ಎಲ್ಲಿ ಕಚ್ರ ಹೇಳೋದು. ಇದೆ, ಎಲ್ಲಿ ಈ ತರ ಇಲ್ಲ, ಇದು ಪ್ರಾಬ್ಲಮ್ ಆಗುತ್ತಲ್ವಾ, ಇದೆಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು. ನೋಡಿದ್ರೆ ನಾಳೆಗೆ ಓಟ್ ಹಾಕಲ್ಲ ಅಂದ್ರೆ ಹೆಂಗ್ ಹಾಕ್ತಾರೆ ನಾವು? ಹೆಂಗ್ ಹಾಕೋದು? ಈ ದೇವಸ್ಥಾನ ಹತ್ರ ಈ ತರ ಗಲೀಜ್ ಕಚರ ಇದ್ರೆ ನಾವು ಹೆಂಗ್ ಹಾಕೋದು ಓಟು? ಮನೆ ಮೇನ್ ರೋಡ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ, ಮನೆ ಸೀಟ್ ಹೊಡೆದ್ ಬಿಟ್ಟು ಹೋಗಿದ್ದಾರೆ. ಯಾರನ್ನ ಹೋಗಿ ಕೇಳೋದು? ಕಾರ್ಪೊರೇಷನ್ ಅವರು ಬಂದಿರೋದು, BBMP ಆಫೀಸ್ ಅವರು. ತೆಗೆ ಅಂದ್ರೆ ಎಲ್ಲಿ ಇರೋದು ಜಾಗ, ಕೊಂಬೆ ತೆಗಿಯಪ್ಪ, ಮರ ತೆಗಿಯಪ್ಪ ಎಲ್ಲ ತೆಗ್ಬಿಟ್ಟು ಹೋಗಿದ್ದಾರೆ, ಸೀಟ್ನ ಹೊಡೆದಿದ್ದಾರೆ. ನಾವು ಯಾರು ಕೇಳೋದು? BBMP ಆಫೀಸ್ ಅವ್ರು ಬರ್ಲಿ, ನಾವು ಫೋಟೋ ತೆಗ್ದು ಇಟ್ಟಿದ್ವಿ, ಅವ್ರ ತೋರ್ಸ್ಬೇಕು. ನಾಳೆ MLA ಅಂತ ಬರ್ತಾರಲ್ಲ ಅವ್ರಿಗೆ ತೋರ್ಸೋಣ. MLA ಬರ್ತಾರಾ? ಬರ್ತಾರ ನೋಡ. ಎಲೆಕ್ಷನ್ ಬರ್ಬೇಕನ್ಸುತ್ತೆ. ಯಾವಾಗ ಒಂದ್ಸಲಿ ಬಂದೇ ಬರ್ಬೇಕು ಅವ್ರು. ಬರ್ಲೇಬೇಕಲ್ಲ. MLA ಅಂದ್ರೆ ಬರ್ಬೇಕು ನಮ್ಮ ಏರಿಯಾಕ್ಕೆ. ಕೌನ್ಸಿಲರ್ ಆದ್ರೆ ಬರಬೇಕು, ಏನಿಲ್ಲ. ಓಕೆ ಓಕೆ ಎಸ್ BTB ಏರಿಯಾಗೆ ನಾವು ಬಂದಿದ್ದು. BTB ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಆದರೆ ಮಾತನಾಡಲಿದ್ದಕ್ಕೂ ಕೂಡ ಭಯ ಪಡ್ತಾರೆ ಕೆಲವರು, ಮತ್ತು ಕೆಲವರು ಧೈರ್ಯವಾಗಿ ಸಮಸ್ಯೆಗಳನ್ನು ಹೇಳಿದ್ದಾರೆ. ದಯವಿಟ್ಟು ಇಲ್ಲಿನ MLA ಆದಂಥ ಗರುಡಾಚಾರ್ ಅವರೇ ಬನ್ನಿ, ಸಮಸ್ಯೆಗಳನ್ನು ಆಲಿಸಿ. ಕೌನ್ಸಿಲರ್ ಯಾರಿದ್ದಾರೆ ಪ್ರತಿ ಸಲ 3 ತಿಂಗಳಿಗೆ ಒಂದು ಸಲ ಬಂದು ಜನರ ಸಮಸ್ಯೆ ಕೇಳಿ. ಸಾಕಷ್ಟು ಪ್ರಾಬ್ಲಮ್ನಲ್ಲಿರ್ತಾರೆ. ಸಾಧ್ಯ ಆದರೆ ನಿಮಗೆ 100ಕ್ಕೆ 100ರಷ್ಟಲ್ಲ, ಅಟ್ಲೀಸ್ಟ್ 50%ರಷ್ಟಾದರೂ ಬಗೆಹರಿಸಿ. ಮುಂದಿನ ಚುನಾವಣೆಗೆ ನಿಮಗೆ ಇದು ಅನುಕೂಲ ಆಗುತ್ತೆ. ನೀವೊಬ್ಬರು ಒಳ್ಳೆ ನಾಯಕರಾಗಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ